ಇವತ್ತು ನಾವು ಒಂದು ಶಬ್ದ ಕಲಿತಾ ಇದ್ದೀವಿ, ಒಂದು ಸ್ಟ್ರಕ್ಚರ್. ಇಂಗ್ಲೀಷ್ ಕಲಿಬೇಕಂದ್ರೆ ನಮಗೆ ಸ್ಟ್ರಕ್ಚರ್ಗಳು ಬೇಕು. ಈಗ ನಾ ಹೇಳ್ಕೊಳ್ಳೋ ಸ್ಟ್ರಕ್ಚರ್ ಯಾವುದು? ಶಾಲಾಯ್. ಶಾಲಾಯಿಂದ ವಾಕ್ಯ ಸ್ಟಾರ್ಟ್ ಮಾಡಬೇಕು. ನಾವು ಪರ್ಮಿಷನ್ ಕೇಳೋಕೆ ಸ್ಟಾರ್ಟ್ ಮಾಡಬೇಕು. ಪರ್ಮಿಷನ್, ಉದಾಹರಣೆಗೆ ಒಳಗೆ ಬರಬೇಕಾ? ಶಾಲಾಯ್ ಗೆಟ್, ಹೌದಾ? ನೀವು ಹೊರಗೆ ಹೋಗ್ಬೇಕಾ? ಏನಂತ ಹೇಳಬೇಕು? ಶಾಲಾಯ್ ಹೊರಗೆ. ಶಾಲಾಯ್ ಕೈಗೆ ಸೇರಿ. ನಾವು ಹೊರಗೆ ಹೋಗ್ಲಾ ಸರ್, ಯಾರು ಹೇಳ್ತೀರಾ? ಹೇಳೋದು. ಶಾಲಾಯ್ ಗೋ ಎಲ್ಲಿ? ಹೊರಗೆ ಅಂದ್ರೆ ಏನು? ಹೊರಗಡೆ. ಶಾಲಾಯ್ ಗೋ ಔಟ್ ಸೈಡ್ ಸರ್. ಶಾಲಾಯ್ ಗೋ ಔಟ್ ಸರ್ ಅಂತ ಹೇಳ್ಬೋದಾ? ನೆಕ್ಸ್ಟ್, ನಾನು ನೀರು ಕುಡಿಲ್ಲ ಸರ್, ಯಾರು ಹೇಳ್ತೀರಿ? ಹೇಳಪ್ಪ. ಅವನು ಹೇಳೋವರೆಗೆ ಮಾತಾಡಿ. ಹೇಳಪ್ಪ. ಶಾಲಾಯ್ ಗೋ, ಶಾಲಾಯ್ ಗೋ, ಹಾಂ, ಶಾಲಾಯ್ ಗೋ ಡ್ರಿಂಕ್. ನಾನು ನೀರು ಕುಡಿಯೋಕೆ ಹೋಗ್ಲಾ ಅಂತ ಹೇಳಕತ್ತೀನಿ. ಹೇಳಪ್ಪ, ನೀ ಹೇಳು. ಶಾಲಾಯ್ ಗೋ ಟು ಡ್ರಿಂಕ್ ವಾಟರ್. ಎಕ್ಸ್, ವೆರಿ ಗುಡ್. ಶಾಲಾಯ್ ಗೋ ಟು ಡ್ರಿಂಕ್ ವಾಟರ್ ಅಂದ್ರೆ ಏನು? ನಾನು ನೀರು ಕುಡಿಯೋಕೆ ಹೋಗ್ಲಾ ಅಂತ ಹೇಳಕತ್ತೀರಿ ನೀವು. ನಾನು ನೀರು ಕುಡಿಲ್ಲ ಸರ್ ಅಂತ ಕೇಳಬೇಕು. ಶಾಲಾಯ್ ಸ್ಟ್ಯಾಂಡ್ ಅಪ್ ಅಂಡ್ ಸೇ ಶಾಲಾಯ್. ವೆರಿ ಗುಡ್, ಕ್ಲಾಪ್ ದಟ್ ಗರ್ಲ್. ಪ್ರತಿ ಶಬ್ದನ ಅರ್ಥ ಮಾಡ್ಕೋಬೇಕು. ಪ್ರತಿ ಶಬ್ದ. ಗೋ ಅಂತ ಬಂದ್ರೆ ಹೋಗ್ತೀನಿ ಅಂತ ಅರ್ಥ. ಕುಡಿತೀನಿ ಅಂದ್ರೆ ಶಾಲಾಯ್ ಡ್ರಿಂಕ್ ವಾಟರ್. ನಾನು ಬೋರ್ಡ್ ರಬ್ ಮಾಡಲ್ಲ, ನನ್ನ ಬೋರ್ಡ್ನ ಒರೆಸ್ಲಾ, ಯಾರು ಕೇಳ್ತೀರಿ? ಈಗ ಗೋ ಅಂದ್ರೆ ನೀನು ಬೋರ್ಡ್ ರಬ್ ಮಾಡಕ್ಕೆ ಹೋಗ್ಲಾ ಅಂತ ಕೇಳಕತ್ತೀನಿ. ನೀನು ನಾನು ಬರೀ ರಬ್ ಮಾಡಲ್ಲ ಅಷ್ಟೇ ಹೇಳಬೇಕು. ನೀ ಹೇಳೋದು ಶಂಕರಮ್ಮ. ಶಾಲಾಯ್ ರಬ್, ಏನು ರಬ್ ಮಾಡ್ತೀಯ? ಶಾಲಾಯ್ ರಬ್ ದ ಬೋರ್ಡ್ ಸರ್. ಶಾಲಾಯ್ ರಬ್ ದ ಬೋರ್ಡ್ ಅಷ್ಟೇ. ನೆಕ್ಸ್ಟ್, ಈಗ ನಾನು ಸೀನು. ಎಸ್, ಶಾಲಾಯ್ ಸ್ನೀಸ್ ಸರ್. ಹಂಗಾರೆ ನಾನು ಸೀನ್ಲಾ. ನಾನು ಬರಿಲ್ಲ ಸರ್, ಯಾರು ಕೇಳ್ತೀರ? ರೈಸ್ ಯುವರ್ ಹ್ಯಾಂಡ್. ಹೇಳಪ್ಪ. ರೀಡ್ ಅಂದ್ರೆ ಏನು? ಓದು. ನಾನು ಬರಿಲ್ಲ ಅಂತ ಕೇಳಕತ್ತೀನಿ. ನೀವು ಬನ್ನಿ, ಹೇಳಿ. 1 ಮಿನಿಟ್. ಏನವಿ? ರೀಡ್ ಅಂದ್ರೆ ಓದು. ವೆರಿ ಗುಡ್ ಭರತ್. 1 ಮಿನಿಟ್. ಭರತ್ ಹೇಳಪ್ಪ. ರೈಟ್ ಸರ್, ವೆರಿ ಗುಡ್. ಶಾಲಾಯ್ ರೈಟ್ ಸರ್, ಹೌದಾ? ನೆಕ್ಸ್ಟ್, ಈಗ ನಾನು ಫೇರ್ ಬರಿಲ್ಲ ಸರ್. ಫೇರ್. ರೈಸ್ ಯುವರ್ ಹ್ಯಾಂಡ್. ಹೇಳಪ್ಪ. ವೆರಿ ಗುಡ್, ಸೂಪರ್, ಕ್ಲಾಪ್ ದಿಸ್ ಬಾಯ್. ಅದು ರೈಡ್ ಅಲ್ಲ, ರೈಟ್. ಈಗ ನೋಡಿ, 2 ಬಂತಲ್ಲೇ. ಈಗ ಹೋಗು ಅಂತ ಬಂದಾಗ ಮಾತ್ರ ಗೋ ಬರಬೇಕು. ನಾವೇನು ಮಾಡ್ತೀವಿ? ನಾನು ನೀರು ಕುಡಿಲ್ಲ ಅಂದರೆ ಶಾಲಾಯ್ ಗೋ ಟು ಡ್ರಿಂಕ್ ವಾಟರ್ ಅಂತ ಹಂಗೆ ಹೇಳ್ಬಾರ್ದು. ಈಗ ನಾ ಹೇಳ್ತೀನಿ ನೋಡು. ನಾನು ಪ್ರೇಯರ್ಗೆ ಹೋಗ್ಲಾ ಸರ್. ನಾನು ಪ್ರೇಯರ್. ಎಸ್. ಶಾಲಾಯ್ ಗೋ ಟು ಸ್ಕೂಲ್ ಪ್ರೇಯರ್ ಅಂತ ಹೇಳ್ಬೋದು. ವೆರಿ ಗುಡ್, ಫಂಟಾಸ್ಟಿಕ್. ಇಷ್ಟೇ. ಇದೇನು ಗೊತ್ತಾ? ಶಾಲಾಯಿನ ಯೂಸ್ ಮಾಡಿ ನಾವು ವಾಕ್ಯ ರಚನೆ ಮಾಡೋದು. ಇವತ್ತಿನಿಂದ ಕಂಪಲ್ಸರಿ ಎಲ್ಲರೂ ಏನು ಮಾಡಬೇಕು? ಶಾಲಾಯ್ ಯೂಸ್ ಮಾಡಿನೇ ಮಾತಾಡಬೇಕು. ಕ್ಲಾಸಿಂದ ಹೊರಗೆ ಹೋಗ್ಬೇಕಾ? ಶಾಲಾಯ್ ಹೇಳಬೇಕು. ಓಕೆ, ಒಳಗೆ ಬರಬೇಕಾ? ಶಾಲಾಯ್ ಹೇಳಬೇಕು. ಏನಾದ್ರು ಕೆಲಸ ಐತಾ ನಿಮ್ಮದು? ಶಾಲಾಯ್ ಅಂತ ನಾ ಹೇಳಿನೇ ಏನಂತ ಹೇಳಬೇಕು. ಅವಾಗಲಿಂದ ಹುಡುಗಿ ಹೇಳಿದ್ಲು. ಯಾರಪ್ಪ ಅಂದರೆ ಗವಿಸಿದ್ದವ ಸರ್. ಅವರು ಜಗಳ ಆಡಕತ್ತಾರ ಅಂತ ಹೇಳಿದ್ರು. ಜಗಳ ಅಂದ್ರೆ ಏನು ಇಂಗ್ಲೀಷಲ್ಲಿ ಸರ್? ಅಷ್ಟೇ. ಹಾಂ, ಎಕ್ಸ್ಕ್ಯೂಸ್ ಸರ್, ಫೈಟಿಂಗ್ ಸರ್, ಅಷ್ಟು ಹೇಳ್ಬೋದು ತಾನೆ? ಯಾಕೆ ನೀವು ಬರೋ ಶಬ್ದಗಳನ್ನು ಯಾಕೆ ಬಿಡ್ತಾ ಇದ್ದೀರಿ? ನೀವು ಏನು ಬರುತ್ತೋ ಮಾತಾಡೋಕ್ಕೆ ಆ ಶಬ್ದಗಳನ್ನ ಉಪಯೋಗ ಮಾಡಬೇಕು ತಾನೆ? ನನಗೆ ಎಷ್ಟೋ ಇಂಗ್ಲೀಷ್ ಶಬ್ದಗಳು ಬರ್ತವೆ, ಅದನ್ನು ನಾವು ಸ್ಕಿಪ್ ಮಾಡಕತ್ತೀವಿ. ಸೊ ಇವತ್ತಿನಿಂದ ನಮ್ಗೆ ಯಾವ ಇಂಗ್ಲೀಷ್ ಶಬ್ದ ಬರ್ತಾವೆ ಅದನ್ನು ತೊಗೊಂಡೇ ನಾವು ಇಂಗ್ಲೀಷ್ ಮಾತಾಡೋಣ.
ಅರ್ಥ ಆಯ್ತಾ? ಓಕೆ ಫೈನ್.